ಈ ವಿಡಿಯೋದಲ್ಲಿ ಜಿ.ಎಸ್. ಶಿವರುದ್ರಪ್ಪರವರು ಬರೆದಿರುವಂತಹ ಮುಂಬೈ ಜಾತಕ ಅನ್ನೋ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ತಪ್ಪದೆ ಲೈಕನ್ನು ಕೊಟ್ಟು ಈ ವಿಡಿಯೋವನ್ನು ನೋಡೋದಕ್ಕೆ ಶುರು ಮಾಡಿ. ಮತ್ತು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೂ ಮುಂದಿನ ವಿಡಿಯೋಗಳ ಅಪ್ಡೇಟ್ ಬೇಕು ಅಂತಂದರೆ ನಮ್ಮ ವಿಡಿಯೋದ ಕಮೆಂಟ್ ಸೆಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ಗೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲನ್ನು ಜಾಯ್ನ್ ಆಗಿ. ಮುಂಬೈ ಜಾತಕ. ಮುಂಬೈ ಅನ್ನೋದು ಒಂದು ಮೆಟ್ರೋಪಾಲಿಟನ್ ಸಿಟಿ, ಅಂದರೆ ನಮ್ಮ ಬೆಂಗಳೂರಿನ ಥರ. ಮತ್ತು ಜಾತಕ ಅಂದರೆ ನಮಗೆ ಯೂಶ್ವಲಿ ಏನು ಕೊಡುತ್ತೆ, ಅಲ್ಲಿರುವಂತಹ ನಮ್ಮ ಜಾತಕ ಏನು ಹೇಳುತ್ತೆ, ನಮ್ಮ ಕಂಪ್ಲೀಟ್ ಸ್ಟೋರಿ ಡಿಸ್ಕ್ರಿಪ್ಷನ್, ಹೇಗೆ ಏನು ಗುಣ ಲಕ್ಷಣಗಳನ್ನು ಹೇಳುತ್ತೆ. ಹಾಗೆ ಈ ಮುಂಬೈಯಲ್ಲಿ ಜೀವಿಸುವ ಇದ್ದರೆ ಹೇಗೆ ಜೀವಿಸ್ತಾರೆ, ಮುಂಬೈನ ಜೀವನ ಹೇಗಿರುತ್ತೆ, ಅಂದರೆ ಮುಂಬೈನಂತಹ ಸಿಟಿಯ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಜಿ.ಎಸ್. ಶಿವರುದ್ರಪ್ಪನವರು ನಮಗೆ ಈ ಒಂದು ಪದ್ಯದಲ್ಲಿ ಹೇಳಿದ್ದಾರೆ. ಇವರು ಹೇಳಿರುವಂತಹ ಈ ಪದ್ಯ ಭೂತಕಾಲ ಹಿಂದೆ ಇರ್ಬೋದು, ಇವತ್ತಿಗೂ ಕೂಡ ಮುಂದೆನೂ ಕೂಡ ಇದೇ ರೀತಿಯಾದಂತಹ ಜೀವನ ಖಂಡಿತವಾಗ್ಲೂ ಈ ರೀತಿಯಾದಂತಹ ಸಿಟಿಗಳಲ್ಲಿ ಇರುತ್ತೆ. ಈಗ ಮಕ್ಕಳು ಯೂಶಲಿ ಹುಟ್ಟಿದ್ದು ಎಲ್ಲಿ, ಆಸ್ಪತ್ರೆಯಲ್ಲಿ. ಅಲ್ಲಿನ ಮಕ್ಕಳು ಆಸ್ಪತ್ರೆಯಲ್ಲಿ ಹುಟ್ಟುತ್ತಾರೆ. ಹುಟ್ಟಿದ ತಕ್ಷಣ ಅವರು ಅಪ್ಪ ಅಮ್ಮನ ಮಮತೆ ವಾತ್ಸಲ್ಯ, ಅಜ್ಜಿ ತಾತನ ಪ್ರೀತಿ ವಾತ್ಸಲ್ಯ, ಅಣ್ಣ ತಮ್ಮನ ಪ್ರೀತಿ ವಾತ್ಸಲ್ಯ ಎಲ್ಲದರಿಂದನೂ ಶೋಷಿತರಾಗ್ತಾರೆ. ಸೊ ಆಸ್ಪತ್ರೆಯಲ್ಲಿ ಹುಟ್ಟುತ್ತಾರೆ. ಹುಟ್ಟಿದ ತಕ್ಷಣ ಬಸ್ಸು, ಟ್ಯಾಕ್ಸಿ, ಕಾರು, ಎಲೆಕ್ಟ್ರಾನಿಕ್ ಟ್ರೈನ್ಗಳಲ್ಲೇ ಅವರು ಬೆಳೀತಾರೆ, ಅಲ್ಲೇ ಓಡಾಟ. ಅದಾದಮೇಲೆ ಅವರು ತಾಯಿ ಹಾಲನ್ನು ಕುಡಿಯೋದೇ ಕಡಿಮೆ. ಅವ್ರು ಹುಟ್ಟಿದ ತಕ್ಷಣ ಯಾವುದೋ ಎಮ್ಮೆ ಯಾವ್ದು ಏನು ಅಂತ ಗೊತ್ತಿಲ್ಲ, ಅಲ್ಲಿ ಎಲ್ಲಿಂದನೋ ಒಂದು ಪ್ಯಾಕೆಟಲ್ಲಿ ಹಾಲು ಬರುತ್ತೆ. ಆ ಪ್ಯಾಕೆಟಲ್ಲಿರೋ ಹಾಲನ್ನ ಬಾಟ್ಲಿಗೆ ಹಾಕ್ಬಿಟ್ಟು ಬಾಟ್ಲ್ ಹಾಲನ್ನು ಕುಡಿಸೋದು, ಗ್ರೈಪ್ ಸಿರಪ್ಪು, ಹಾರ್ಲಿಕ್ಸು ಇದೆ, ಬರೀ ನ್ಯಾಚುರಲ್ ಥಿಂಗ್ಸ್ ಅನ್ನೋದೇ ಅಲ್ಲಿ ಕಡಿಮೆ. ಮಕ್ಕಳು ಏನನ್ನು ನೋಡ್ತಾರೆ ಅಂತಂದರೆ, ಬೆಳಗಿಂದ ಸಂಜೆ ತನಕ ಲಕ್ಷಾಂತರ ವೆಹಿಕಲ್ಗಳು ಓಡಾಡೋದು, ಮತ್ತು ಫಾಸ್ಟಾಗಿ ಜನರು ತುಂಬಾ ಅವಸರವಾಗಿ ಓಡಾಡೋದು, ಮತ್ತು ಇದೆಲ್ಲವನ್ನು ನೋಡ್ತಾರೆ. ಮತ್ತು ಅಲ್ಲಿರೋ ಮಕ್ಕಳು ಏನು ಕಲಿತಾರೆ ಅಂತಂದರೆ, ಹುಟ್ಟಿದಾಗಿಂದ ಕ್ಯೂವಲ್ಲಿ ನಿಂತ್ಕೋ, ಪ್ಲ್ಯಾಟ್ಫಾರ್ಮಲ್ಲೇ ಹೋಗು, ಸಂಚರಿಸು, ಟ್ರೈನಲ್ಲಿ ಹೋಗ್ಬೇಕಾದ್ರೆ, ರಸ್ತೆ ದಾಟಬೇಕಾದ್ರೆ ಹುಷಾರು, ಓಡು, ಅಲ್ಲಿ ಇಲ್ಲಿ ಎಲ್ಲೂ ನಿಲ್ಲಬೇಡ, ಕರೆಕ್ಟಾಗಿ ಫಾಸ್ಟಾಗಿ ನೋಡ್ಕೊಂಡು ರೋಡ್ ಕ್ರಾಸ್ ಮಾಡು, ಓಡು, ಹೇಗೋ ಅವ್ರಿವ್ರನ್ನ ತಳ್ಳಿ ಮುನ್ನುಗ್ತಾ ಇರು. ಈ ರೀತಿ ಬೇರೂರು, ನಿನ್ನ ದಾರಿ ನೀನು ನೋಡು, ಬೇರೆಯವ್ರನ್ನ ತಳ್ಳಾದರೂ ಸರಿ, ನಿನ್ನ ಮೇಲೆ ಹೋಗ್ತಾ ಇರು. ಈ ರೀತಿ ಆದಂತಹ ಪಾಠಗಳನ್ನೆಲ್ಲ ಮಕ್ಕಳು ಕಲಿತಾರೆ. ಮತ್ತು ಈ ಸಿಟಿಯಲ್ಲಿ ಅವ್ರಿಗೆ ತಾಯಿ ಏನಾಗಿರ್ತಾಳೆ ಅಂತಂತಂದರೆ, ಸಾವಿರಾರು ಗಾಡಿಗಳು, ಚಕ್ರಗಳು ಓಡಾಡ್ತಾ ಇರಬೇಕಾದ್ರೆ ರಸ್ತೆ ಅಂಚಲ್ಲೇ ಕೈ ಇಟ್ಕೊಂಡು ಮಗುಗೆ ಹೇಗೆ ನಡಿಬೇಕು, ಹೇಗೆ ರೋಡ್ ದಾಟಬೇಕು ಅಂತ ಹೇಳ್ಕೊಡ್ತಾ ಇರ್ತಾಳೆ. ಮತ್ತು ತನಗಿರುವಂತಹ 1 ಇಂಚು ಕೋಣೆ, ಅಂದರೆ ತುಂಬಾ ಚಿಕ್ಕದಾಗಿರುವಂತಹ ಜಾಗ, ಮನೆ, ಸಿಟಿಯಲ್ಲಿ ಅವರು ವಾಸಿಸ್ತಾ ಇರ್ತಾರೆ. ಆ 1 ಇಂಚು ಕೋಣೆಯಲ್ಲೇ ಹೊರಲೋಕ ಅಂದರೆ ಹೇಗಿರುತ್ತೆ, ಏನು ಅಂತ ಮಗುಗೆ ಹೇಳ್ತಾ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾಳೆ. ಮತ್ತು ಇನ್ನು ಈ ರೀತಿಯಾದಂತಹ ಸಿಟಿಯಲ್ಲಿ ತಂದೆ ಹೇಗಿರ್ತಾರೆ ಅಂತಂದರೆ, ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕಣ್ಮರೆ ಆಗ್ಬಿಟ್ಟಿರ್ತಾರೆ, ಅವರು ಕಾಣಿಸ್ತಾನೆ ಇರಲ್ಲ. ಅವಾಗಿವಾಗ ಅವರಿಗೆ ರಜಾ ಇದ್ದಾಗ ಬಂದು ಅವ್ರ ಮುಂದೆ ಕೂತ್ಕೊಂಡು ಕೆಮ್ಮುವಂಥ ಪ್ರಾಣಿ ಅಂತ ಇಲ್ಲಿ ಲೇಖಕರು ನಮಗೆ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನು ವಿದ್ಯೆಗೆ ಬಂದರೆ, ಇಲ್ಲಿ ಮಕ್ಕಳು ಏನೇನೆಲ್ಲ ಕಲಿತಾರೆ ಅಂದರೆ, ಶಾಲಾ ಕಾಲೇಜಲ್ಲಿ ಕಲಿಯುತ್ತಿದ್ದಂತೂ ತುಂಬಾ ಕಡಿಮೆ. ಬರೀ ದಾರಿಲಿ ಹೋಗ್ತಾ ನೂರಾರು ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ, ಅದೆಲ್ಲನೂ ತಲೆಗೆ ಹಾಕ್ಕೊಂಡಿರೋದೇ ಜಾಸ್ತಿ. ಮತ್ತು ರೇಡಿಯೋ, ಸಿಲೋನಲ್ಲಿರುವಂತಹ ಏನೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ, ಅದೆಲ್ಲ ನೋಡಿದ್ದೇ ಜಾಸ್ತಿ. ಮತ್ತು ತಾನಾಗಿ ಕಲ್ತಿರೋದೆಲ್ಲ ತುಂಬ ಕಡಿಮೆ. ಕೇವಲ ಬರೀ ಬಸ್ ಸ್ಟಾಪಲ್ಲಿ ನಿಂತಿರೋ ಹುಡುಗಿರ್ನ ಕಡೆ ಕಣ್ಣಾಡ್ಸೋದೊಂದನ್ನು ಬಿಟ್ಟು ಅಂತ ಹೇಳಿದ್ದಾರೆ. ಇನ್ನು ಜೀವನ ಹೇಗಿರುತ್ತೆ ಅಂತಂತಂದರೆ, ಇಲ್ಲಿ ಹುಟ್ಟಿರೋಂತಹ ಮಕ್ಕಳು ಇಷ್ಟೆಲ್ಲ ನೋಡಿ ಅವ್ರ ಜೀವನ ಹೇಗಿರುತ್ತೆ, ಅವ್ರ ಜೀವನನೂ ಹಾಗೇ ಇರುತ್ತೆ. ಹೇಗೆ ಅಂತಂತಂದರೆ, ಅವ್ರ ತಂದೆ ತಾಯಿ ಹೇಗೆ ನಡ್ಸ್ಕೊಂಬಂದ್ರು ಹಾಗೆ. ಸೊ ಇಲ್ಲಿ ಬದುಕು ಅನ್ನುವಂತಹ ಲಕ್ಷ ದಾರಿಗಳಿರುವಂತಹ ಈ ಚದುರಂಗದಾಟದಲ್ಲಿ ಅವ್ರೇನು ಮಾಡ್ತಾರೆ, ಯಾರ್ದೋ ಒಬ್ರಿಗೆ ಕೈಗೊಂಬೆ ಆಗ್ತಾರೆ. ಸೊ ಬೇರೆ ಯಾರ ಕೆಳಗಡೆನೂ ಅವರು ಕೆಲಸಕ್ಕೆ ಹೋಗ್ತಾರೆ. ಮತ್ತು ಬೆಳಗ್ಗೆ ಬೇಗ ಎದ್ದೇಳೋದು, ಬಟ್ಟೆಲಿ ಫಾಸ್ಟಾಗಿ ಬಟ್ಟೆ ಒಳಗಡೆ ಮೈನ ತುರ್ಕೋದು, ಮತ್ತು ರೈಲ್ನೋ ಬಸ್ನೋ ಹಿಡ್ಕೊಳ್ಳೋದು, ಹೋಗೋದು ಅವಸರವಾಗಿ ಆಫೀಸ್ಗೆ, ಮತ್ತು ಎಲ್ಲ ಟಯರ್ಡಾಗಿ ಸಾಯಂಕಾಲ ಸೋತು ಸುಸ್ತಾಗಿ ರೆಪ್ಪೆ ಮೇಲೆ ಒಂದಷ್ಟು ಆಯಾಸ, ನಿದ್ದೆ ಎಲ್ಲನೂ ಹೊತ್ಕೊಂಡು ಬರೋದು. ಮತ್ತು 11 ಗಂಟೆ ಆಗ್ತಾ ಇದ್ದಾಗೆ ಊಟ ಎಲ್ಲ ಮಾಡಿ ಮಲಗಿರುವಂಥ ತನ್ನ ಹೆಂಡ್ತಿನ ಮತ್ತೆ ಎದ್ದೇಳಿಸಿ ಊಟ ಮಾಡಿ
ಮತ್ತೆ ಬಾಡಿಗೆ ಮನೆ ಏನಿರುತ್ತೆ ಸಿಟಿಲಿ, ಆ ಬಾಡಿಗೆ ಮನೆ ನೆರಳಲ್ಲಿ ಕೆಳಗಡೆ ಮಲ್ಕೊಂಡು ಮತ್ತೆ ನೂರಾರು ಕನಸುಗಳನ್ನ ಕಾಣೋದು. ಹೀಗೆ ಸಿಟಿಯ ಜೀವನ ಎಷ್ಟು ಅವಸರವಾಗಿರುತ್ತೆ, ಮತ್ತೆ ಎಷ್ಟು ಯಾಂತ್ರಿಕವಾಗಿರುತ್ತೆ. ಈ ಪ್ರೀತಿ, ವಾತ್ಸಲ್ಯ, ಬಾಂಧವ್ಯ ಇದ್ಯಾವುದು ಇಲ್ದೇನೆ ಎಷ್ಟು ಯಾಂತ್ರಿಕತೆಯಿಂದ ಜೀವನ ನಡೆಯುತ್ತೆ ಅನ್ನೋದನ್ನ ನಮಗೆ ಇಲ್ಲಿ ಕವಿ ಹಾಸ್ಯಾಸ್ಪದವಾಗಿರುವಂತಹ ತಮ್ಮ ಮಾತುಗಳಿಂದ ತುಂಬಾ ಚಿಕ್ಕದಾಗಿ, ಚೊಕ್ಕದಾಗಿ ನಮಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.